ನಮಸ್ಕಾರ ರೀಪ ಎಲ್ಲರಿಗೂ. ರಂಗೇರಿದ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹುಕ್ಕೇರಿಯಲ್ಲಿ ಈಗ ಎರಡನೇ ಸುತ್ತಿನತ್ತ ದಾಪುಗಾಲು ಹಾಕಾಕತ್ತಾರ ರಮೇಶ್ ಕತ್ತಿ ಬಳಗ ಮತ್ತು AB ಪಾಟೀಲ್. 30 ವರ್ಷಗಳ ಹಳೆ ವೈಷಮ್ಯದಿಂದ ಕೂಡಿರ್ಕಿಲ್ರಿ. ಈಗ ತಮ್ಮ ತಾಲೂಕು ರಕ್ಷಣೆ ಮಾಡುವ ಸಲುವಾಗಿ ನಾವೆಲ್ಲರೂ ಒಂದಾಗೋಣ ಅಂಥೇಳಿ ಎಲ್ಲೆಲ್ಲಿ ಹೋಗಿ ಕಮತನೂರು ಅಮ್ಮನಿಗೆ ಅಲ್ಲಿ ಬಹಿರಂಗ ಭಾಷಣಗಳನ್ನು ಮಾಡಿ ಇವತ್ತು ನಾವು ಕ್ಯಾಂಡಿಡೇಟ್ಗಳನ್ನ ನಿಂದಿರಿಸ್ತೀವಿ, ನೀವು ನಿಮ್ಮ ಓಟನ್ನು ಹಾಕಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸಬೇಕು, ಹೊರಗಿನವರಿಗೆ ಆಸ್ಪದ ಕೊಡಬಾರ್ದು ಅಂತಾರ ಮಾಜಿ ಸಚಿವ AB ಪಾಟೀಲ್. ಈಗ AB ಪಾಟೀಲ್ರಲ್ಲಿ ಶಕ್ತಿ ಎಷ್ಟೈತೆ ಅನ್ನೋದೇನು ಜನಗಳಿಗೆ ಗೊತ್ತಾಗಬೇಕ್ರಲ್ಲ. ಈ ಚುನಾವಣೆನ ಇನ್ನು AB ಪಾಟೀಲ್ರಿಗೆ ನಂದು ತಾಕತ್ತು ಎಷ್ಟೈತಿ, ನನ್ನ ಶಕ್ತಿ ಎಷ್ಟೈತಿ, ಇದೇ ರಮೇಶ್ ಕತ್ತಿ ಮತ್ತು ಉಮೇಶ್ ಕತ್ತಿ ಕೂಡಿ ಇದೇ AB ಪಾಟೀಲ್ರನ್ನು ಮನೆಗೆ ಕೂಡಿಸಿದ್ರು. ಆದರೆ ಇವತ್ತು ಹಳೆ ವೈಷಮ್ಯಗಳನ್ನು ಮರೆತು ಇವತ್ತು ಒಂದಾಗಿ ಒಂದೇ ವೇದಿಕೆಗೆ ಬಂದಾರ. ಹಾಗಾದರೆ AB ಪಾಟೀಲ್ ಶಕ್ತಿ ಎಷ್ಟು ಮತ್ತು ರಮೇಶ್ ಕತ್ತಿ ಶಕ್ತಿ ಎಷ್ಟು, ಅವರ ಅಭಿಮಾನಿ ಬಳಗ ಎಷ್ಟೈತಿ, ಎಷ್ಟು ಸೀಟು ಇವರು ವಿದ್ಯುತ್ ಸಹಕಾರಿ ಸಂಘದಲ್ಲಿ ಗೆಲ್ಲಬಹುದು ಅನ್ನೋದು ತಮ್ಮ ತಾಕತ್ತು ಶಕ್ತಿ ಪ್ರದರ್ಶನ ಮಾಡಾಕ ಹೊಂಟಾರ. ನೋಡ್ಬೇಕಲ್ರಿ. ಒಂದು ಸುತ್ತು ಈಗಾಗಲೇ ಸತೀಶ್ ಜಾರಕಿಹೊಳಿ ತಿರುಗಾಡ್ಯಾರ, ರಾಹುಲ್ ಜಾರಕಿಹೊಳಿ ಒಂದು ಸುತ್ತು ತಿರುಗಾಡಿ ಹೋಗ್ಯಾನ. ಎಲ್ಲ ಜನ ನಮಗೆ ಬೆಂಬಲ ಕೊಡಾಕತ್ತಾರ ಅಂತ ಅವರು ಹೇಳಾಕತ್ತಾರ. ಆದರೆ ನಮ್ಮ ತಾಲೂಕಿನಲ್ಲಿ ಯಾರಿಗೂ ಹೊರಗಿನವರಿಗೆ ಆಸ್ಪದ ಇಲ್ಲ, ನಾವೆಲ್ಲರೂ ಒಂದಾಗೋಣ ಅಂತೇಳಿ ಹಳಿ ತಲೆಮಾರಿನ ಜನರನ್ನು ತೆಗೆದುಕೊಂಡು ಪ್ರತಿ ಓಣಿಯಲ್ಲಿ ಮನೆಗಳಲ್ಲಿ ಮೀಟಿಂಗ್ ಮಾಡಾಕತ್ತಾರ. ಆ ಮೀಟಿಂಗ್ಗಳು ಸಕ್ಸಸ್ ಆಕ್ಕಾವು. ಏನು ಜಾರಕಿಹೊಳಿಯ ತಂತ್ರ ರಣತಂತ್ರ ಪಾರಾಗತೈತೋ ಕಾದು ನೋಡ್ಬೇಕಲ್ರಿ. ಹಾಗಾದ್ರೆ ರಮೇಶ್ ಕತ್ತಿ ಮತ್ತು AB ಪಾಟೀಲ್ ಎಲ್ಲಿ ಹೊಂಟಾರ ಅಲ್ಲಿ ಜನ ಬೆಂಬಲ ಸಿಗಾಕತೈತಿ. ಅದೇ ರೀತಿ ರಾಹುಲ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಹೋದಾಗನೂ ಜನ ಸೇರಾಕತ್ತಾರ. ಅಂದ್ರೆ ಜನ ಇನ್ನು ಯಾವ ಮತಗಳ ಅಸ್ತ್ರ ಉಪಯೋಗ ಮಾಡ್ಕೊಳತ್ತಾರ, ಮುಗ್ಧರಾಗಿ ಕುಂತಾರ. ಏನೋ ಇನ್ನೂ ತಿಳಿವಾತು, ಇತ್ತು ಹೋಗಬೇಕು ಅತ್ತ ಹೋಗಬೇಕು. ಹಾಗಾದ್ರೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ತಾರಕ್ಕೆ ಏರೈತಿ. ರಣರಂಗದಿಂದ ಕಾದ ಕಬ್ಬಿನ ಕಡಲೆ ಆಗೈತಿ. ಇನ್ನು ಜಾರಕಿಹೊಳಿ ಅಸ್ತ್ರ ಯಾವ ರೀತಿ ಅಲ್ಲಿ ಉಪಯೋಗ ಆಗತೈತಿ ಅನ್ನೋದು ಕಾದ ನೋಡಬೇಕು. ಎಲ್ಲಿ ವಿದ್ಯುತ್ ಸಹಕಾರಿ ಸಂಘ ಎಲ್ಲಾದರೂ ರಮೇಶ್ ಕತ್ತಿಯಿಂದ ಮತ್ತು AB ಪಾಟೀಲ್ ಕೈಯಿಂದ ಹೋತು, ಹಿರಣ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆನೂ ಹೋಗತೈತ್ರಿ. ಮುಂದೆ ಬರುವ 2028ರಾಗ ಚುನಾವಣೆ ಬಂದ್ರೆ ಅದು MLA ಸ್ಥಾನ ಹೋಗತೈತಿ. ಈ ಎರಡು ಚುನಾವಣೆಗಳು ಕತ್ತಿ ಕುಟುಂಬ ಮತ್ತು AB ಪಾಟೀಲ್ ಕುಟುಂಬಕ್ಕೆ ಪ್ರತಿಷ್ಠಿತ ಕಣಗಳು. ಯಾವುದೇ ರೀತಿಯಲ್ಲಿ ಶತಾಯ ಗತಾಯ ಗೆಲ್ಲಲೇಬೇಕು, ಇಲ್ಲದಿದ್ದರೆ ರಾಜಕೀಯ ಸನ್ಯಾಸ ಸ್ವೀಕಾರ ಮಾಡಬೇಕಾಕೈತಿ. ಈ ಎರಡು ಬೃಹತ್ ಕುಟುಂಬಗಳು 30 ವರ್ಷಗಳಿಂದ ಆ ಸಂಸ್ಥೆಗಳ ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಂಥ ಸಂಸ್ಥೆಗಳ ಸದಸ್ಯರು ಮತ್ತು ನಿರ್ದೇಶಕರು ಯಾವ ತೀರ್ಮಾನ ತಗೋತಾರೆ ಅವರ ಅಭಿಮಾನಿ ಬಳಗ ಹೇಳಬೇಕಲ್ರಿ. ಹಾಗಾದ್ರೆ ಹುಕ್ಕೇರಿ ತಾಲೂಕಿನ ಸೊಸೈಟಿ ಚುನಾವಣೆ ರಮೇಶ್ ಕತ್ತಿ ಮತ್ತು AB ಪಾಟೀಲ್ ಗುಂಪಿಗೆ ಮೇಲಾಗತೈತೋ, ಏನು ಜಾರಕಿಹೊಳಿ ಅಸ್ತ್ರ ಅಲ್ಲಿ ಪ್ರಯೋಗ ಆಗಿ ಇನ್ನೂ ಸಕ್ಸಸ್ ಆಗತೈತಿ ಅನ್ನೋದು ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಇನ್ನು ಚುನಾವಣೆಗಿಂತ ಮುಂಚಿತ ಇನ್ನು ಕಾಡಾಕ ನಾವು ಬರ್ತೇವೆ, ಜನರ ಅಭಿಪ್ರಾಯ ತೊಗೋತೀವಿ. ಮತ್ತೊಂದು ಖಡಕ ಸುದ್ದಿ ಹಂಗೆ ಬರ್ತೀನಿ. ಯೂಟ್ಯೂಬ್ ಬಟನ್ ಹೊಡ್ಕೊತ ಹೋಗ್ರಿ, ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ನಮಸ್ಕಾರ.